ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಜ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಂತ್ರಾಲಯದಲ್ಲಿ 354ನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ಸುಬುಧೇಂದ್ರ ತೀರ್ಥರು. LIC ಪ್ರತಿನಿಧಿಗಳ ವಿಭಾಗೀಯ ಸಮ್ಮೇಳನ. ಬಡ ಮಧ್ಯಮ ವರ್ಗ ಜನರಿಗೆ ಜೀವ ವಿಮೆಯಿಂದ ಅನುಕೂಲ. NS ಬೋಸರಾಜ್. ವಾರ್ಡ್ ನಂಬರ್ 8ರಲ್ಲಿ ಕಟ್ಟಡ ವಾಲಿದ ಪ್ರಕರಣ. ಕಟ್ಟಡ ತೆರವಿಗೆ ಮುಂದಾಗದ ಪಾಲಿಕೆ. ನಾಳೆಯೊಳಗೆ ತೆರವುಗೊಳಿಸಲು ಗಡುವು. ಪಂಚಮುಖಿ ಗಾಣದಾಳ ದೇವಸ್ಥಾನದ ಅರ್ಚಕರ ಮೇಲೆ ದೌರ್ಜನ್ಯ ಖಂಡಿಸಿ TUCI ಪ್ರತಿಭಟನೆ. ಪತ್ನಿಯಿಂದ ನದಿಗೆ ತಳ್ಳಿದ ಆರೋಪ ಮಾಡಿದ್ದ ತಾತಪ್ಪ ಬಂಧನ. ಪೋಕ್ಸ್ ಕಾಯ್ದೆ ಅಡಿ ಕೇಸ್ ದಾಖಲು. ವಾರ್ತೆಗಳ ವಿವರ. ಈ ವರ್ಷದ 354ನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಗಸ್ಟ್ 8ರಿಂದ ಸಪ್ತರಾತ್ರೋತ್ಸವದೊಂದಿಗೆ ಆಚರಿಸಲಾಗುತ್ತಿದೆ ಎಂದು ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಆಗಸ್ಟ್ 8ರಂದು ಧ್ವಜಾರೋಹಣ, ಗೋಪೂಜೆ, ಅಶ್ವಪೂಜೆ, ಧ್ಯಾನೋತ್ಸವದೊಂದಿಗೆ ಆರಾಧನಾ ಹಬ್ಬಕ್ಕೆ ಚಾಲನೆ ನೀಡಲಾಗುವುದು. ಸಪ್ತರಾತ್ರೋತ್ಸವದ ಆಚರಣೆ ಭಕ್ತರ ಭಾಗವಹಿಸುವಿಕೆಯಿಂದ ಭಕ್ತಿಭಾವ ತುಂಬಲಿರುವುದು. ಆಗಸ್ಟ್ 9ರಂದು ಬೆಂಗಳೂರಿನ ಪ್ರಕಾಶ ಶೆಟ್ಟಿ ಅವರ ದಾನದಿಂದ ನಿರ್ಮಿಸಲಾದ ಪುಷ್ಕರಣಿಯನ್ನು ಉದ್ಘಾಟಿಸಲಾಗುವುದು. ಸಂಜೆಯಲ್ಲಿ ಉತ್ಸವ, ಮೆರವಣಿಗೆ, ದೀಪೋತ್ಸವ, ಸಂಗೀತ ಕಾರ್ಯಕ್ರಮ, ತೆಪ್ಪೋತ್ಸವ ಹಾಗೂ ಶಾಖೋತ್ಸವ ಜರುಗಲಿದೆ ಎಂದು ಅವರು ವಿವರಿಸಿದರು. ಆಗಸ್ಟ್ 10ರಂದು ಪೂರ್ವರಾಧನ ದಿನ. ತಿರುಮಲದ ದೇವಸ್ಥಾನದಿಂದ ವಸ್ತ್ರಪ್ರಸಾದ, ಕಂಚಿಯ ವರದ ರಾಜ ಶ್ರೀ ರಂಗನಾಥ ಸ್ವಾಮಿಗಳ ವಸ್ತ್ರಗಳನ್ನು ಸಮರ್ಪಿಸಿ ರಾಯರ ಮಹಾಪೂಜೆ, ಅನ್ನ ಸಂತರ್ಪಣೆ ಹಾಗೂ ಕಾಶಿಯಿಂದ ಆಗಮಿಸುವ ರಾಘವೇಂದ್ರ ಶುಕ್ಲ ಅವರಿಗೆ ಅನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. 8ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಸಪ್ತರಾತ್ರೋತ್ಸವದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ವಿಶೇಷವಾದ ನಿರ್ಮಾಲ್ಯ, ಪಂಚಾಮೃತ, ಪಾದಪೂಜೆ, ಅದೇ ರೀತಿಯಾಗಿ ಪುಷ್ಪಾಲಂಕಾರ ಇವೆಲ್ಲ ಕಾರ್ಯಕ್ರಮಗಳು ಬೃಂದಾವನದಲ್ಲಿ ನಡೀತದೆ. ಅಂದು ಸಂಜೆ ವಿಶೇಷವಾದ ಸಂಧ್ಯಾಕಾಲದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಅನ್ನುವಂಥದ್ದು ಮಠದ ಹೊರಭಾಗದಲ್ಲಿ ನಡೆಯುತ್ತೆ. ಧ್ವಜಾರೋಹಣ, ಗೋಪೂಜೆ, ಅಶ್ವಪೂಜೆ, ಧಾನ್ಯ, ಅದೇ ರೀತಿಯಾಗಿ ಲಕ್ಷ್ಮೀ ಪೂಜೆ ಮೊದಲಾದ ಕಾರ್ಯಕ್ರಮಗಳು ಅವತ್ತು ಸಂಜೆ ನಡೀತದೆ. ನಂತರ ಶ್ರೀಮಠದ ಒಳ ಪ್ರಾಂಗಣದಲ್ಲಿ ಧಾನ್ಯೋತ್ಸವ ಅನ್ನುವಂಥದ್ದು ನಡೀತದೆ. ಧಾನ್ಯ ಪೂಜೆ, ಧಾನ್ಯೋತ್ಸವ, ಸ್ವಸ್ತಿ ವಾಚನ, ಅದೇ ರೀತಿಯಾಗಿ ವಿವಿಧ ಉತ್ಸವಾದಿ ಕಾರ್ಯಕ್ರಮಗಳು ಮಠದ ಒಳ ಪ್ರಾಂಗಣದಲ್ಲಿ ನಡೆಯುತ್ತೆ. ಇನ್ನು ಮಹಾರಥೋತ್ಸವ, ಇದು ಪ್ರತಿ ಸುವರ್ಣ ರಥೋತ್ಸವ, ನವರತ್ನ ರಥ, ರಜತ ರಥ ಮೊದಲಾದ ಉತ್ಸವಾದಿ ಕಾರ್ಯಕ್ರಮಗಳು ಮಠದ ಒಳಭಾಗದಲ್ಲಿ ಅವತ್ತು ನಡೆಯುತ್ತೆ. 9ನೇ ತಾರೀಕು ನೂತನವಾಗಿ ಭಕ್ತರ ಬೆಂಗಳೂರು ನಗರಕ್ಕೆ ನಗರದಲ್ಲಿ ವಾಸಿಗಳಾದ ಉಡುಪಿ ಪ್ರಾಂತಕ್ಕೆ ಸಂಬಂಧಪಟ್ಟ ಪ್ರಕಾಶ ಶೆಟ್ಟರು ಉದ್ಯಮಿಗಳು ಅವರು ಸೇವಾರೂಪವಾಗಿ ನಿರ್ಮಿಸಿರತಕ್ಕಂತಹ ನೂತನ ಪುಷ್ಕರಣಿ ಅಮ್ಮನವರ ಗುಡಿಯ ಕೆಳಭಾಗದಲ್ಲಿ ಇರತಕ್ಕಂಥ ಮುಂಭಾಗದ ಬೃಂದಾವನ್ ಗಾರ್ಡನ್ಸ್ ಎದುರುಭಾಗದಲ್ಲಿ ನೂತನವಾಗಿ ನಿರ್ಮಿಸಿದಂತಹ ಈ ಯಾವ ಪುಷ್ಕರಣಿಯ ಉದ್ಘಾಟನಾ ಕಾರ್ಯಕ್ರಮ ಅನ್ನುವಂಥದ್ದು 9ನೇ ತಾರೀಕು ಸಂಜೆ ಉತ್ಸವ ಮೆರವಣಿಗೆ ಮೂಲಕವಾಗಿ ಅಲ್ಲಿ ತೆರಳಿ ಉತ್ಸವರಾಯರು ತೆಪ್ಪದಲ್ಲಿ ಕುಳಿತು ಮಧ್ಯದ ಮಂಟಪದಲ್ಲಿ ಅಲ್ಲಿ ಆಸೀನರಾಗಿ ದೀಪೋತ್ಸವ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಅಲ್ಲಿ ವೇದ ಪಾರಾಯಣ, ಅದೇ ರೀತಿಯಾಗಿ ಸಂಗೀತ ಕಾರ್ಯಕ್ರಮ ಮೊದಲಾದ ಕಾರ್ಯಕ್ರಮಗಳು ಮುಗಿಸಿ ತೆಪ್ಪದಲ್ಲಿ 3 ರೌಂಡ್ ಅಲ್ಲಿ ತೆಪ್ಪೋತ್ಸವ ನಡೆದು ಅಲ್ಲಿಂದ ಉತ್ಸವದಿಂದ ಒಳಗೆ ಬಂದು ಶಾಖೋತ್ಸವದ ಕಾರ್ಯಕ್ರಮ ಮಠದ ಪ್ರಾಂಗಣದಲ್ಲಿ ನಡೆಯುತ್ತೆ.
ಆಗಸ್ಟ್ 11ರಂದು ಮಧ್ಯಾರಾಧನಾ ಕಾರ್ಯಕ್ರಮ, ಸುವರ್ಣ ರಥೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಾಮಂಗಳಾರತಿ ನಡೆಯಲಿದ್ದು ಭಕ್ತರ ಉತ್ಸಾಹವರ್ಧನೆಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡಲಾಗುವುದು ಎಂದರು. ಆಗಸ್ಟ್ 12ರಂದು ಉತ್ತರಾಧನೆಯಂದು ನವರತ್ನ ಕವಚ ಸಮರ್ಪಣೆ, ಮಹಾರಥೋತ್ಸವ, ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ನಡೆಯಲಿದೆ. ಆಗಸ್ಟ್ 13ರಂದು ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಕಾರ್ಯಕ್ರಮ ಮತ್ತು 14ರಂದು ಸಪ್ತರಾತ್ರೋತ್ಸವದ ಸಮಾರೋಪ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತಿ ಹಬ್ಬ ಅಂತ್ಯವಾಗಲಿದೆ. ಮಂಟಪದ ಸ್ತಂಭಗಳಿಗೆ ಸುವರ್ಣ ಲೇಪಿತ ಕವಚ, ದಕ್ಷಿಣ ಭಾಗದಲ್ಲಿ ಸುವರ್ಣ ಲೇಪಿತ ಕವೀಂದ್ರ ತೀರ್ಥರ ಭವನ ಲೋಕಾರ್ಪಣೆ. 12 ಅಂತಸ್ತಿನ ವಸತಿ ಗೃಹ ನಿರ್ಮಾಣವಾಗಲಿದೆ. 700 ರೂಂಗಳ ಹೆಚ್ಚು ವ್ಯವಸ್ಥೆ ಮಾಡಲಾಗುತ್ತದೆ. ಒಳಚರಂಡಿ ಟಿಸಿಎಸ್ ಕಂಪನಿಯಿಂದ 18 ಕೋಟಿ ಒಳಚರಂಡಿ ಕಾಮಗಾರಿ. ದೇಶದ ವಿವಿಧ ಕ್ಷೇತ್ರದ ಗಣ್ಯರು, ರಾಜಕೀಯ ವ್ಯಕ್ತಿಗಳು, ಕೇಂದ್ರ, ರಾಜ್ಯ ಮಂತ್ರಿಗಳು ಮಠದಿಂದ ಶವರ್ ಬಾತ್ ವ್ಯವಸ್ಥೆ ತೀರದಲ್ಲಿ ಮಾಡಲಾಗಿದೆ. ವಿಶೇಷವಾಗಿ ಸ್ವಸ್ತಿವಾಚನಾದಿ ಕಾರ್ಯಕ್ರಮಗಳೆಲ್ಲ ಆದ ನಂತರದಲ್ಲಿ ರಥೋತ್ಸವಾದಿ ಕಾರ್ಯಕ್ರಮ ಅನ್ನುವಂಥದ್ದು ಮಠದ ಒಳ ಪ್ರಾಂಗಣದಲ್ಲಿ ನಡೆಯುತ್ತೆ. ಇದು 9ನೇ ತಾರೀಕು. ಇನ್ನು 10ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನಾ ಮಹೋತ್ಸವ. ಈ ಪೂರ್ವಾರಾಧನಾ ಅಂಗವಾಗಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ಅಭಿಷೇಕ, ಅದೇ ರೀತಿಯಾಗಿ ಪಂಚಾಮೃತ, ಪಾದಪೂಜೆ ಇತ್ಯಾದಿ ಕಾರ್ಯಕ್ರಮಗಳು ಮಠದಲ್ಲಿ ನಡೀತದೆ. ಅವತ್ತು ತಿರುಮಲ ತಿರುಪತಿ ದೇವಸ್ಥಾನದಿಂದ ಅಧಿಕಾರಿಗಳು ಶ್ರೀನಿವಾಸನ ವಸ್ತ್ರಪ್ರಸಾದವನ್ನು ತೆಗೆದುಕೊಂಡು ಬರ್ತಾರೆ. ಆ ವಸ್ತ್ರಪ್ರಸಾದ ಮೆರವಣಿಗೆಯ ಮೂಲಕವಾಗಿ ಮಧ್ವ ಮಾರ್ಗದ ಕಾರಿಡಾರಿಂದ ಸ್ವಾಗತ ಮಾಡುತ್ತಾ ಒಳಗೆ ಪ್ರಾಕಾರಕ್ಕೆ ಬಂದು ಪ್ರದಕ್ಷಿಣಾಕಾರವಾಗಿ ಬಂದು ರಾಯರಿಗೆ ಸಮರ್ಪಣೆ ಎನ್ನುವಂಥದ್ದು ಕಾರ್ಯಕ್ರಮ ಅವತ್ತು ನಡೀತದೆ. ಅದೇ ರೀತಿಯಾಗಿ ಶ್ರೀರಂಗದ ರಂಗನಾಥ ಸ್ವಾಮಿಯ ವಸ್ತ್ರಪ್ರಸಾದವು ಕೂಡ ಆಗಮಿಸ್ತಾ ಇದೆ. ಅದೇ ರೀತಿಯಾಗಿ ಕಂಚಿ ವರದರಾಜ ದೇವರ ವಸ್ತ್ರಪ್ರಸಾದವು ಕೂಡ ಆಗಮಿಸ್ತಾ ಇದೆ. ಅದನ್ನು ಕೂಡ ನಾವು ಭಕ್ತಿ ಶ್ರದ್ಧೆಗಳಿಂದ ವಾದ್ಯ ವೈಭವ ಮರ್ಯಾದೆಯಿಂದ ನಾವು ಸ್ವಾಗತ ಮಾಡಿ ರಾಯರಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಆನಂತರದಲ್ಲಿ ಮೂಲರಾಮದೇವರ ಮಹಾಪೂಜಾ, ಅದೇ ರೀತಿಯಾಗಿ ಅನ್ನ ಸಂತರ್ಪಣೆ, ಅಲಂಕಾರ ಸಂತರ್ಪಣೆ ಮೊದಲಾದ ಕಾರ್ಯಕ್ರಮಗಳು ಅವತ್ತು ಮಧ್ಯಾಹ್ನ ಪೂರ್ವಾರಾಧನೆ ಅಂಗವಾಗಿ ನಡೀತದೆ. ಅಂದು ಸಂಜೆ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ, ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಟ್ರಸ್ಟಿಗಳು, ಉತ್ತಮ ವಿದ್ವಾಂಸರು ಆದಂತಹ ಶುಕ್ಲ ಅನ್ನುವಂತಹ ರಾಜಾರಾಮ್ ಶುಕ್ಲ ಅನ್ನುವಂತಹ ದೊಡ್ಡ ವಿದ್ವಾಂಸರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ. ಸುಲಲಿತವಾಗಿ ಶಾಶ್ವತ ವ್ಯವಸ್ಥೆ ಅಲ್ಲ, ಎಕ್ಸ್ಪೆರಿಮೆಂಟ್ ವ್ಯವಸ್ಥೆ. ಸಂಸ್ಕೃತ ಪಾಠಶಾಲೆಯಿಂದ ಸಾಮಾನ್ಯ ಭಕ್ತರಿಗೆ, ವಯೋವೃದ್ಧರಿಗೆ, ವಿಕಲಾಂಗರಿಗೆ ನೂಕುನುಗ್ಗಲು ಆಗದಂತೆ ಇದೀಗ ವಿಶ್ವದ 7 ದೇಶಗಳಲ್ಲಿ ಶಾಖಾ ಮಠಗಳು ನಡೆಯುತ್ತಿವೆ. ಇನ್ನು 7 ದೇಶಗಳಲ್ಲಿ ಶಾಖಾ ಮಠ ನಡೆಸಲು ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಭಾರತೀಯ ಜೀವ ವಿಮಾ ಪಾಲಿಸಿಯು ದೇಶದಲ್ಲಿ ಅತಿ ಹೆಚ್ಚು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲವಾಗಿದೆ. ಜೊತೆಗೆ ಜೀವ ವಿಮಾ ಪ್ರತಿನಿಧಿಗಳು ಸಹ ಭಾರತೀಯ ಜೀವ ವಿಮಾ ಸಾಧನೆಗೆ ಕೊಂಡಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಹೇಳಿದರು. ನಗರದ ಮಾ ಆಶಾಪುರ್ ಫಂಕ್ಷನ್ ಸಭಾಂಗಣದಲ್ಲಿ ಅಖಿಲ ಭಾರತ ಜೀವ ವಿಮಾ ಪ್ರತಿನಿಧಿಗಳ ಸಂಘ ರಾಯಚೂರು ವಿಭಾಗೀಯ 7ನೇ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ವಿಭಾಗೀಯ ಸಮ್ಮೇಳನವು ಪ್ರತಿ 3 ವರ್ಷಕ್ಕೊಮ್ಮೆ ಮಾಡುತ್ತಾ ಬಂದಿದ್ದಾರೆ. ಈಗ ರಾಯಚೂರಿನಲ್ಲಿ ನಡೆಸಲಾಗುತ್ತಿದೆ. ಎಲ್ಐಸಿಯಲ್ಲಿ ಕೆಲಸ ಮಾಡುವ ಪ್ರತಿನಿಧಿಗಳ ಸರ್ಕಾರಿ ನೌಕರರಲ್ಲ, ಎಲ್ಸಿ ಏಜೆಂಟ್ಗಳ ಮೇಲಾಧಿಕಾರಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ದೇಶದಲ್ಲಿ ಸುಮಾರು 38 ಕೋಟಿಗೂ ಅಧಿಕ ಬಡವರಿಗೆ ಮತ್ತು ಮಾಧ್ಯಮ ವರ್ಗದವರಿಗೆ ಪಾಲಿಸಿ ಮಾಡಿಕೊಟ್ಟಿದ್ದಾರೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಈ ವೇಳೆ ಇನ್ಶೂರೆನ್ಸ್ ಇದೆಯೇ ಎಂದು ಕೇಳಲಾಗುತ್ತಿದೆ. ಇನ್ಶೂರೆನ್ಸ್ ಇದ್ದವರಿಗೆ ಸಹಾಯವಾಗಿದೆ, ಇಲ್ಲದವರಿಗೆ ಅನುಕೂಲವಾಗಿಲ್ಲವೆಂದರು. ಸುಮಾರು ವರ್ಷಗಳ ಹಿಂದೆ ಮಾನವಿಯಲ್ಲಿ ಎಲ್ಐಸಿ ಪಾಲಿಸಿ ಮಾಡಲು ಹಿಂದೆ ಬಿಡುತ್ತಿದ್ದರು. 5-6 ಬಾರಿ ಬೆನ್ನತ್ತಿದ್ದರು. ಕೊನೆಗೆ ಎಲ್ಐಸಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದರು. ಬಳಿಕ ಪಾಲಿಸಿ ಮಾಡಿಸಲಾಗಿದೆ ಎಂದರು. ಎಲ್ಐಸಿ ಪಾಲಿಸಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಜನಪ್ರತಿನಿಧಿಗಳಿಗೆ ಸೌಲಭ್ಯಗಳು ಸೇರಿ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಬರುವವರಿಗೆ ಸೌಲಭ್ಯ ಒದಗಿಸಿಕೊಡಲು ಭರವಸೆ ನೀಡಿದರು. ಕೈಯೇ ಮಾಡಿಬಿಟ್ರು.
ಅಮೆರಿಕದಲ್ಲಿ ನಡೆಸತಕ್ಕಂಥ ಒಂದು ಸಮ್ಮೇಳನ, ಈ ಒಂದು ಸಮ್ಮೇಳನಕ್ಕೆ ಅವರು ಎಲಿಜಿಬಲ್ ಆಗಿದ್ದಾರೆ. ಆಲ್ರೆಡಿ ಕಳೆದ ತಿಂಗಳು ಅವರು ಹೋಗಿ ಅಲ್ಲಿ ಒಂದು ಸಮ್ಮೇಳನ ತಮ್ಮ ಒಂದು ಶಿಸ್ತು ಬದ್ಧವಾದ ಪ್ರತಿಯೊಂದು 3 ವರ್ಷಕ್ಕೆ ಒಂದ್ಸಲ ಈ ಕಾರ್ಯಕ್ರಮವನ್ನು ಸಂಘಟನಾ ಜಾರಿಗೆ ಮಾಡುವಂಥ ಕಾರ್ಯಕ್ರಮ. ಆ ದಿಶೆಯಲ್ಲಿ ರಾಯಚೂರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರೂ ಗೊತ್ತಿದ್ದಂತೆ ಈ ಪ್ರತಿನಿಧಿಗಳೆಲ್ಲ ಯಾರು ಸರ್ಕಾರ ನೌಕರಿದಾರಲ್ಲ, ಸಮಾಜಕ್ಕೆ ಅತ್ಯಂತ ಸೇವೆ ಸಲ್ಲಿಸೋರು ಅಂದರೆ ಈ ಪ್ರತಿನಿಧಿಗಳಾಗಿರ್ತಾರೆ. ಯಾಕಂದರೆ ದೇಶದಲ್ಲಿ ಸಾಕಷ್ಟು ಬಡವರು ಮತ್ತು ವಿಷಯಗಳು ಗೊತ್ತಿಲ್ಲ ಅಂದರೆ ತಮಗಾಗಿ ಏನು ಮಾಡಿಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ಜನರಿಗೆ ಅವರ ಜೀವನಕ್ಕೆ ತೊಂದರೆ ಆಗದಂತೆ, ಅವರ ಕುಟುಂಬಕ್ಕೆ ತೊಂದರೆ ಆಗದಂತೆ ಈ ಮಾಡುವಂಥ ಪ್ರಯತ್ನ ಪ್ರತಿನಿಧಿಗಳು ಮಾತ್ರ ಮಾಡ್ತಕ್ಕಂಥದ್ದು. ನನಗೆ ಕಳೆದ 40 ವರ್ಷದಿಂದ ನಾನು ಮನೆಯಲ್ಲಿ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ನಮಗೆ 2-3 ಬಂದು ದಿನ ಹೇಳೋದು, ನಾನು ನಿಮ್ಮೊಂದು ಇನ್ಶೂರೆನ್ಸ್ ಪಾಲಿಸಿ ಮಾಡೋಣಂತೆ. ಆಯಿತು ಮಾಡಂದರೆ ಅವರು 10 ಸಲ ಬಂದು ಮನವರಿಕೆ ಮಾಡಿ ನಮಗೆ ಯಾವ ಟೈಮ್ ಆ ಟೈಮ್ಗಳು ಬಂದು ನಮಗಾಗಿ, ನಮ್ಮ ಜೀವನಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ ಅನುಕೂಲ ಮಾಡುವಂಥ ಪ್ರಯತ್ನ ಮಾಡಬೇಕಾದ್ರೆ ಪ್ರತಿನಿಧಿಗಳು ಮಾತ್ರ ಸಾಧ್ಯ ಆಗಿದೆ. ಈ ರೀತಿಯಾಗಿ ಇವತ್ತಿಗಾಗಲೇ ಮುಖಂಡರಿದಂತೆ ಸುಮಾರು 27-30 ಕೋಟಿ ಜನರಿಗೆ ಇನ್ಶೂರೆನ್ಸ್ ಪಾಲಿಸಿ ಮಾಡೋದ್ರ ಮುಖಾಂತರ ಅಷ್ಟು ಕುಟುಂಬಗಳಿಗೆ ಯಾವ ಸಂದರ್ಭದಲ್ಲಿ ಏನೇ ಆಗಿರಬೇಕು ಅವರಿಗೆ ಸಹಕಾರಿಯಾಗಿ ಈ ವಿಮಾ ಉಪಯೋಗ ಅಂತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವರು ದಿನನಿತ್ಯ ನೋಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ಕೂಡಲೇ ಸಾಯಂಕಾಲ ಒಳಗೆ ಏನು ನಮ್ಮದ ಪರಿಸ್ಥಿತಿ ಆಗ್ತದೆ ನಮ್ಗೆ ಗೊತ್ತಿಲ್ಲ, ಕುಟುಂಬ ಸದಸ್ಯರ ಪರಿಸ್ಥಿತಿ ಏನಾದರೂ ಗೊತ್ತಿಲ್ಲ. ಬೆಳಗ್ಗೆ ಟಿವಿ ಆಗಿದ ಕೂಡಲೇ ಆಕ್ಸಿಡೆಂಟ್ಗಳು ಮತ್ತೊಂದು ಆಗಿ ಆಗಿ. ಈ ಸಂದರ್ಭದಲ್ಲಿ ಸಂಘದ ಆಲ್ ಇಂಡಿಯಾ ಕಾರ್ಯದರ್ಶಿ ಎಲ್ ಮಂಜುನಾಥ್, ರಾಜ್ಯಾಧ್ಯಕ್ಷ ಲೋಕೇಶ್, ಜಿ ಶ್ರೀನಿವಾಸ್, ಶರಣಗೌಡ, ರವಿ, ಬಸವರಾಜ್, ಸಿದ್ದಣ್ಣ, ಡಿಎಸ್ ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ನಗರದ ವಾರ್ಡ್ ನಂಬರ್ 8ರಲ್ಲಿ 2 ಅಂತಸ್ತಿನ ಕಟ್ಟಡ ವಾರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಟ್ಟಡ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದರು. ಪಾಲಿಕೆ ಅಭಿಯಂತರ ಬಸವರಾಜ್ ನೇತೃತ್ವದ ಅಧಿಕಾರಿಗಳ ತಂಡ ಜೆಸಿಬಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಕಾಂಪೌಂಡ್ ತೆರವುಗೊಳಿಸಿದರು. ಕಟ್ಟಡ ಮಾಲೀಕರಿಗೆ ಕಳೆದ 10 ದಿನ ಹಿಂದೆಯೇ ತೆರವುಗೊಳಿಸಲು ಸೂಚಿಸಿದ್ದರೂ ತೆರವುಗೊಳಿಸದೇ ಇರುವುದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿ ಪಾಲಿಕೆ ದೂರು ನೀಡಿದರು. ಕಟ್ಟಡ ಮಾಲೀಕರು ತೆರವುಗೊಳಿಸದೇ ಇರುವುದರಿಂದ ಪಾಲಿಕೆ ತೆರವಿಗೆ ಮುಂದಾಗಿತ್ತು. ಮಾಲೀಕರು ನಾಳೆಯೊಳಗೆ ಪೂರ್ಣವಾಗಿ ಕಟ್ಟಡ ತೆರವುಗೊಳಿಸಲು ಗಡುವು ನೀಡಿದ್ದು, ಇಲ್ಲದೆ ಹೋದರೆ ಪಾಲಿಕೆಯಿಂದ ತೆರವುಗೊಳಿಸುವುದಾಗಿ ಎಚ್ಚರಿಸಲಾಯಿತು. ಕಟ್ಟಡ ಪಕ್ಕದಲ್ಲಿರುವ ವ್ಯಾಪಾರಿ ಅಂಗಡಿಗಳನ್ನು ಸಹ ಖಾಲಿ ಮಾಡಿಸಲಾಯಿತು. छोड़ दे हाँ इधर छोड़ दो देखो कब शुरू करते नहीं, कब काम टाइम में आके तुम सुबह करना, नहीं तो हमारा देश के अंदर जाता पूरा टाइम में आता है।
सामने आए तो छोड़ देते, नहीं तो हमारा काम शुरू। ಮೊಹಮ್ಮದ್ ದಸ್ತಗೀರ್ ಎಂಬುವವರಿಗೆ ಸೇರಿ ಕಟ್ಟಡ ವಾರಿ ನಿಂತಿದ್ದು ಕುಸಿತ ಬೀಳುವ ಆತಂಕ ಉಂಟಾಗಿದೆ. ಕಟ್ಟಡ ಪಕ್ಕದ ಮನೆ ಮೇಲೆ ನಿಂತಿರುವುದು ಅವಘಡ ಸಂಭವಿಸುವ ಭಯ ಸೃಷ್ಟಿಯಾಗಿದೆ. ಮಾಲೀಕರು ಕಟ್ಟಡದ ಮೇಲ್ಭಾಗ ಮಾತ್ರ ತೆರವುಗೊಳಿಸಿ ಸುಮ್ಮನಾಗಿದ್ದರೂ ಪಾಲಿಕೆ ಅಧಿಕಾರಿಗಳು ಪೂರ್ಣವಾಗಿ ಕಟ್ಟಡ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ನಾಳೆಯೊಳಗೆ ಸ್ವಯಂ ಪ್ರೇರಣೆಯಿಂದ ಕಟ್ಟಡ ತೆರವುಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ಪಾಲಿಕೆಯಿಂದ ತೆರವುಗೊಳಿಸಲಾಗುತ್ತದೆ ಎಂದು ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು. ಈಗ ಜಾಹೀರಾತು. ಇದೇ ದಿನಾಂಕ 6/8/2025 ಸರಳತೆಯ ರಾಜಕಾರಣಿ, ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಅಂದು ಸಂಜೆ 6 ಗಂಟೆಗೆ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ. ಶುಭ ಕೋರುವವರು ಪ್ರಾಣೇಶ್ ಮಂಚಾಲ್, ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೈನ್ಯ ರಾಯಚೂರು. ಇದೇ ದಿನಾಂಕ 6/8/2025 ಸರಳತೆಯ ರಾಜಕಾರಣಿ, ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಅಂದು ಸಂಜೆ 6 ಗಂಟೆಗೆ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ. ಶುಭ ಕೋರುವವರು ಪ್ರಾಣೇಶ್ ಮಂಚಾಲ್, ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೈನ್ಯ ರಾಯಚೂರು. ತಾಲೂಕಿನ ಗಿಲೇಸುಗೂರು ಹೋಬಳಿಯ ಪಂಚಮುಖಿ ಗಾಣದಾಳ ಗ್ರಾಮದ ಶ್ರೀ ಆಂಜನೇಯ ಹಾಗೂ ಎರಕಲಮ್ಮ ದೇವಸ್ಥಾನದ ಮೂಲ ಅರ್ಚಕರನ್ನು ಹೊರತುಪಡಿಸಿ ಅನಧಿಕೃತ ಅರ್ಚಕರಾದ ಲಕ್ಷ್ಮಣ ಸ್ವಾಮಿ ಹಾಗೂ ಇನ್ನಿತರರನ್ನು ದೇವಸ್ಥಾನದಿಂದ ಹೊರಹಾಕಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ TUCI ಜಿಲ್ಲಾ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪಂಚಮುಖಿ ಗಾಣದಾಳ ಗ್ರಾಮದ ಶ್ರೀ ಆಂಜನೇಯ ಹಾಗೂ ಎರಕಲಮ್ಮ ದೇವಸ್ಥಾನದ ಮೂಲಕ ಅರ್ಚಕರಾದ ಭೀಮಾಚಾರಿ ವಾರಸುದಾರರು ಹಾಗೂ ದೇವಸ್ಥಾನದ ಅರ್ಚಕರಾದ ಶಾಮಾಚಾರಿ ಹಾಗೂ ಇನ್ನಿತರ ಅರ್ಚಕರಿಗೆ ಪಂಚಮುಖಿ ಗಾಣದಾಳ ಗ್ರಾಮದ ನಿವಾಸಿಯಾದ ಲಕ್ಷ್ಮಣ ಕೆ ಯಲ್ಲಪ್ಪ ಹಾಗೂ ಇನ್ನಿತರರು ಸೇರಿಕೊಂಡು ಅರ್ಚಕರಲ್ಲದ ಇವರು ಮೂಲ ಅರ್ಚಕ ಶಾಮಾಚಾರಿ ಮತ್ತು ಇನ್ನಿತರ ಮೇಲೆ ನಿತ್ಯ ಕಿರುಕುಳ ನೀಡುತ್ತಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದರು. ದೇವಸ್ಥಾನದ ಅರ್ಚಕ ಶಾಮಾಚಾರಿ ಇವರು ಒಳ್ಳೆಯ ಬುದ್ಧಿ ಮಾತಿನಿಂದ ನೀವು ಮಾಡುವುದು ಒಳ್ಳೆಯ ಕೆಲಸವಲ್ಲ, ದಯವಿಟ್ಟು ಭಕ್ತರಿಗೆ ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿಗೆ ಕಿರುಕುಳ ನೀಡುವುದು ಒಳ್ಳೆಯದಲ್ಲ ಎಂದು ಹೇಳಿದರೆ ಇವರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿದರು. ದೌರ್ಜನ್ಯ ಮಾಡುತ್ತಿರುವ ಲಕ್ಷ್ಮಣ ಸ್ವಾಮಿ ಹಾಗೂ ಇನ್ನಿತರರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು, ಅರ್ಚಕರಿಗೆ ಬಂದೋಬಸ್ತ್ ನೀಡಬೇಕು, ಅಕ್ರಮ ಅರ್ಚಕರಾದ ಲಕ್ಷ್ಮಣ ಸ್ವಾಮಿ ತಂದೆ ಕೆ ಯಲ್ಲಪ್ಪ ಹಾಗೂ ಇನ್ನಿತರರನ್ನು ಕೂಡಲೇ ದೇವಸ್ಥಾನದ ಆವರಣದಿಂದ ಹೊರ ಹಾಕಬೇಕು ಎಂದು ಒತ್ತಾಯಿಸಿದರು. ಲಕ್ಷ್ಮಣನನ್ನ ಬಂಧಿಸಬೇಕು, ಏನೇ ಬರಲಿ ಕಾನೂನುಗಳಲ್ಲಿ ಸಣ್ಣ ಪುಟ್ಟ ಮಾಡುವ ಲಕ್ಷ್ಮಣನನ್ನ ಗಡಿಪಾರು ಮಾಡಲೇಬೇಕು, ಲಕ್ಷ್ಮಣನನ್ನ ಗಡಿಪಾರು ಮಾಡಲೇಬೇಕು. ಮೂಲ ಅರ್ಚಕರ ಮೇಲೆ ದೌರ್ಜನ್ಯ ಮಾಡುವ ಮತ್ತು ಅಂಗೀಕಾರರ ಮೇಲೆ ದೌರ್ಜನ್ಯ ಮಾಡುವ ಲಕ್ಷ್ಮಣನನ್ನ ಬಂಧಿಸಲೇಬೇಕು. TUCI ಜಿಂದಾಬಾದ್, TUCI ಜಿಂದಾಬಾದ್, ಏನೇ ಬರಲಿ TUCI ಜಿಂದಾಬಾದ್. ಜಿಲ್ಲಾ ಸಮಿತಿ ಹೋರಾಟಕ್ಕೆ ಜಯವಾಗಲಿ. ದೇವಸ್ಥಾನದ ಆವರಣದ ಮೌಢ್ಯದ ಮಾಟ ಮಂತ್ರದ ವಸ್ತುಗಳ ಮಾರಾಟ ಮಾಡುವುದನ್ನು ನಿಷೇಧಿಸಬೇಕು ಎಂದು ಮನವಿ ಮಾಡಿದರು. ಗಿಲೇಸುಗೂರು ಗ್ರಾಮ ಹೋಬಳಿಯಲ್ಲಿ ಬರ್ತಕ್ಕಂಥ ಪಂಚಮುಖಿ ಗಾಣದಾಳ ಗ್ರಾಮದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಎಲ್ಲ ಅಂಗಡಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಲಕ್ಷ್ಮಣ ಅಂತಕ್ಕಂಥ ಅಕ್ರಮ ಅರ್ಚಕರು, ಯಾವ ಜಾತಿ ಅಂತ ಗೊತ್ತಿಲ್ಲ ನಮಗೆ, ಜಾತಿ ವಿಷಯ ಮಾತಾಡೋದಿಲ್ಲ. ಆತ ಏನಂತಂದ್ರೆ ಮೂಲ ಆಚಾರ್ಯರ ವಿರುದ್ಧ ಹೈಕೋರ್ಟಿಗೆ ಹೋಗಿದ್ದ, TCIಗೆ ಮನವಿ ಹಾಕಿದ್ದ. ಏನಂತ ಸರ್ವೆ ನಂಬರ್ 57 ಲ್ಯಾಂಡ್ ಅಬ್ಜೆಕ್ಟ್ರೆ, ಇದು ಭೀಕರವಾಗಿರೋದ್ರಿಂದ ಇದು ಸರ್ಕಾರ ಲ್ಯಾಂಡು, ನೀವೆಲ್ಲರೂ ತೆರವುಗೊಳಿಸ್ಬೇಕು, ಇದು ನಮಗೆ ಬರ್ತದೆ ಅಂತ ಹೋಗಿದ್ದ. ಇಲ್ಲಿ DCI ಆರ್ಡರ್ ಮಾಡ್ಯಾನ, ಏಕರಂ ಅಂತ ಮಾಡ್ಯಾನ. ಏಕರಂ ಅಂದ್ರ ಭೀಮಾಚಾರ್ಯ ವಾರಸಾರರು, ಶಾಮಾಚಾರ್ಯ ಅಂಡ್ ಅದರ್ಸ್ ಇದ್ದಾರೆ ಕೋರ್ಟ್ನಾಗ. ಅವ್ರ ಪರವಾಗಿನೇ DCI
ಆರ್ಡರ್ನ ಹೈಕೋರ್ಟ್ ಎತ್ತಿ ಹಿಡಿದಾದ್ಮೇಲೆ ಮಧ್ಯಂತರ ಆದೇಶ ಮಾಡಿದೆ. ಏನಂತ ಲಕ್ಷ್ಮಣ ಅಂತಕ್ಕಂಥವ್ರು ಈ ಆಸ್ತಿಗೆ ವಾರಸ್ದಾರ. ಈ ಸಂದರ್ಭದಲ್ಲಿ TUCI ಜಿಲ್ಲಾಧ್ಯಕ್ಷ G. ಅಮರೇಶ್, ಕಾವಲಿ ದೊಡ್ಡ ನರಸಿಂಹ, ರವಿ ನಾಯಕ್, ಯಲ್ಲಪ್ಪ ನಾಯಕ್, ರಾಮಪ್ಪ, ತಲಮಾರಿ ನಲ್ಲಣ್ಣ ನಾಯಕ್, ಕೆ. ಸಣ್ಣ ನರಸಿಂಹ, ಕಾವಲಿ ಅಯ್ಯಪ್ಪ, ಬಿ. ರಾಘು, ಬಿ. ಮಣ್ಣ, ಕೆ. ನಾಗರಾಜ್, ಜಿ. ರಾಮಾಂಜನೇಯ, ಕೆ. ರಾಮಾಂಜನೇಯ, ಎ. ನರಸಿಂಹ, ಜಿ. ದುಳ್ಳಯ್ಯ ನಾಯಕ್, ಬಿ. ಮಲ್ಲೇಶ್ ನಾಯಕ್, ಕೆ. ಶಿವರಾಜ್ ನಾಯಕ್, ಜಿ. ಆಂಜನೇಯ, ಕೆ. ಮಲ್ಲೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಪತ್ನಿಯೇ ತನ್ನ ಪತಿಯನ್ನು ಕೃಷ್ಣ ನದಿಗೆ ತಳ್ಳಿದ್ದಾಳೆ ಎಂಬ ಆರೋಪ ಪ್ರಕರಣದಲ್ಲಿ ಬಾಲ್ಯ ವಿವಾಹದ ಹಿನ್ನೆಲೆಯಲ್ಲಿ ಪತಿಯನ್ನು ಫೋಕ್ಸೋ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ತಾತಪ್ಪ ಎಂಬಾತ ಬಂಧಿತ ಆರೋಪಿ. ಕಳೆದ ತಿಂಗಳು ರಾಯಚೂರು ತಾಲೂಕಿನ ಗುರ್ಜಾಪುರ ಗ್ರಾಮದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಈ ಘಟನೆ ನಡೆದಿತ್ತು. ನದಿ ಈಜಿ ದಡ ಸೇರಿದ ತಾತಪ್ಪ ಪತ್ನಿಯೇ ತನ್ನನ್ನು ಕೃಷ್ಣ ನದಿಗೆ ತಳ್ಳಿದ್ದಾಳೆ ಎಂದು ಆರೋಪ ಮಾಡಿದ್ದ. ಬ್ಯಾರೇಜ್ ಮೇಲೆ ನಿಂತಿದ್ದ ದಂಪತಿಯ ನಡುವಿನ ವಾಗ್ವಾದದ ವಿಡಿಯೋ ವೈರಲ್ ಆಗಿತ್ತು. ಆದರೆ ಪತಿಯೇ ಕಾಲು ಜಾರಿ ಬಿದ್ದಿದ್ದಾನೆ ಎಂದು ಪತ್ನಿ ಸಮರ್ಥಿಸಿಕೊಂಡಿದ್ದರು. ಈ ಘಟನೆ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. 15 ವರ್ಷದ ಬಾಲಕಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋ ಪರಿಶೀಲಿಸಿದಾಗ ಬಾಲಕಿಗೆ 15 ವರ್ಷವಾಗಿದ್ದು ಆಕೆಗೆ ಶಕ್ತಿನಗರದ ಕಲ್ಯಾಣ ಮಂಟಪದಲ್ಲಿ ಬಾಲ್ಯ ವಿವಾಹ ಮಾಡಿರುವುದು ಗೊತ್ತಾಗಿದೆ. ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿ ಮತ್ತು ಪೋಕ್ಸೋ ಪ್ರಕರಣ ದಾಖಲಿಸಬೇಕೆಂದು ರಾಯಚೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾದಗಿರಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಮನವಿ ಮಾಡಿತ್ತು. ಪೋಷಕರ ವಿರುದ್ಧವೂ ಕೇಸ್. ಈ ಮನವಿ ಆಧರಿಸಿ ರಾಯಚೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ರಾಯಚೂರು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿ ದೂರು ದಾಖಲಿಸಿತ್ತು. ಬಾಲಕಿಯನ್ನು ಮದುವೆಯಾದ ಕಾರಣಕ್ಕೆ ಸೆಕ್ಷನ್ 9 ಅಡಿ ಮದುವೆಯಾದ ವ್ಯಕ್ತಿ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದರು. ಹಾಗೆಯೇ ಮದುವೆಗೆ ಸಹಕರಿಸಿದ್ದಾಗ ಸೆಕ್ಷನ್ 10 ಅಡಿಯಲ್ಲಿ ವ್ಯಕ್ತಿಯ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆಯೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲಾಗಿತ್ತು. ಇತ್ತ ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ತಾತಪ್ಪ ನಾಪತ್ತೆಯಾಗಿದ್ದ. ನಿರಂತರ ಶೋಧ ಕಾರ್ಯ ನಡೆಸಿದ ಪೊಲೀಸರು ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ಒಂದು ನಿಮಿಷ ಗ್ಲಾಸ್ ಅಣ್ಣ ಒಂದು ನಿಮಿಷ. ಬಂಧನದ ಬಳಿಕ ಪೊಲೀಸರು ತಾತಪ್ಪನನ್ನು ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಗೆ ಒಳಪಡಿಸಿದರು. ಇಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ. ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂತ್ರಾಲಯದಲ್ಲಿ 354ನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ಸುಬುಧೇಂದ್ರ ತೀರ್ಥರು. LIC ಪ್ರತಿನಿಧಿಗಳ ವಿಭಾಗೀಯ ಸಮ್ಮೇಳನ. ಬಡ ಮಾಧ್ಯಮ ವರ್ಗ ಜನರಿಗೆ ಜೀವ ವಿಮೆಯಿಂದ ಅನುಕೂಲ. NS ಬೋಸರಾಜ್. ವಾರ್ಡ್ ನಂಬರ್ 8ರಲ್ಲಿ ಕಟ್ಟಡ ವಾಲಿದ ಪ್ರಕರಣ. ಕಟ್ಟಡ ತೆರವಿಗೆ ಮುಂದಾಗದ ಪಾಲಿಕೆ. ನಾಳೆಯೊಳಗೆ ತೆರವುಗೊಳಿಸಲು ಗಡುವು. ಪಂಚಮುಖಿ ಗಾಣದಾಳ ದೇವಸ್ಥಾನದ ಅರ್ಚಕರ ಮೇಲೆ ದೌರ್ಜನ್ಯ ಖಂಡಿಸಿ TUCI ಪ್ರತಿಭಟನೆ. ಪತ್ನಿಯಿಂದ ನದಿಗೆ ತಳ್ಳಿದ ಆರೋಪ ಮಾಡಿದ್ದ ತಾತಪ್ಪ ಬಂಧನ. ಪೋಕ್ಸ್ ಕಾಯ್ದೆ ಅಡಿ ಕೇಸ್ ದಾಖಲು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.